ಎಲ್ರಿಗೂ ನಮಸ್ಕಾರ. ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ನಾನು ನಿಮ್ಮ ರಮ್ಯ ನವೀನ್. ಎಲ್ಲರೂ ಹೇಗಿದ್ದೀರಾ? ಐ ಹೋಪ್ ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಭಾವಿಸ್ತೀನಿ. ನಾನು ಕೂಡ ನಿನ್ನೆ ಬಂದಿದ್ದು ಫೀವರಿಗೆ ಹೆದರ್ಕೊಬಿಟ್ಟಿದ್ದೆ, ಏನಾಗುತ್ತೋ ಏನೋ, ಹೋಗ್ಬಿಟ್ಟು IV ಇಂಜೆಕ್ಷನ್ ತೊಗೊಳ್ಳೋ ಸಿಚುವೇಶನ್ ಬಂದ್ಬಿಡುತ್ತೆ ಅಂತ. ಬಟ್ ನಿನ್ನೆ ಕೊಟ್ಟಿದ್ದ ಟ್ಯಾಬ್ಲೆಟು ಮತ್ತು ಆ್ಯಂಟಿಬಯೋಟಿಕ್ಸ್ಗೆ ನಾನು ಆರಾಮಾದೆ. ಇವತ್ತು ಏನು ರಮ್ಯ ರೆಡಿ ಆಗಿಬಿಟ್ಟಿದ್ದೀರಾ, ನಿನ್ನೆ ನೋಡಿದ್ರೆ ಅಷ್ಟೊಂದು ಆಗ್ತಾನೇ ಇಲ್ಲ ಅನ್ನೋ ಥರ ಹೇಳ್ತಾ ಇದ್ರಿ ಅಂತ ಅನ್ಬೋದು. ಬಟ್ ನಿಜವಾಗ್ಲೂ ಅವ್ರು ಕೊಟ್ಟಿದ್ದ ಮೆಡಿಸನ್ನಿಂದನೋ ಏನೋ ತುಂಬ ಆರಾಮಾದೆ ಬೆಳಿಗ್ಗೆ ಎದ್ದೇಳಷ್ಟರಲ್ಲಿ. ಆ್ಯಕ್ಚುಲಿ ಇವತ್ತು ನಾವು ಒಂದು ಸತ್ಯನಾರಾಯಣ ಸ್ವಾಮಿ ಪೂಜೆ ಇದೆ, ಅದಕ್ಕೆ ಹೋಗೋಣ ಅಂತ ರೆಡಿ ಆಗ್ತಾ ಇದ್ದೀವಿ. ಇನ್ನು ಆಮೇಲೆ ಎಲ್ಲೂ ಹೋಗೋದಕ್ಕಾಗಲ್ಲ, ನನಗೂ ಹೋಗಬೇಕು ಅಂತ ಅನ್ನಿಸ್ತಾ ಇತ್ತು. ಸೊ ನಾನು ವೇರ್ ಮಾಡಿರೋವಂಥದ್ದು ಪಿಂಕ್ ಆ್ಯಂಡ್ ವೈಟ್ ಕಾಂಬಿನೇಷನ್ ಸ್ಯಾರಿ ಹಾಕ್ಕೊಂಡಿದ್ದೀನಿ. ಈ ಸ್ಯಾರಿ ಬಂದು ತನ್ವಿ ಫ್ಯಾಷನ್ 4 ಅಂತ ಇನ್ಸ್ಟಾಗ್ರಾಮಲ್ಲಿ ಪೇಜ್ ಇದೆಯಲ್ಲ, ಆ ಪೇಜಿಂದ ತರಿಸಿದ್ದು. ತುಂಬಾ ಚೆನ್ನಾಗಿದೆ. ನಾವಿನ್ನು ಫುಲ್ ಸ್ಯಾರಿ ಯಾವ ಥರ ಕಾಣ್ತಿದೆ ತೋರಿಸಿ. ಆ್ಯಂಡ್ ಚೋಕರ್ ಹಾಕ್ಕೊಂಡಿಲ್ವ ಅಂತ ಸೀಮಂತದಲ್ಲಿ ಕೇಳ್ತಾ ಇದ್ರಿ. ಸೊ ನವೀನ್ ಸೀಮಂತಕ್ಕೆ ಕೊಟ್ಟಿದ್ದು ಗಿಫ್ಟ್ ಇಯರಿಂಗು ಮತ್ತು ಚೋಕರ್ ಎರಡನ್ನೂ ಹಾಕ್ಕೊಂಡಿದ್ದೀನಿ. ಚೆನ್ನಾಗಿ ಕಾಣ್ತಿದ್ಯಾ? ಸೂಪರ್. ನನಗೆ ಸ್ಯಾರಿ ಫುಲ್ ತೋರಿಸಿ. ಈ ಕಲರ್ ಕಾಂಬಿನೇಷನ್ ಇದು ಆ್ಯಕ್ಚುಲಿ ಏನಂತ ಅಂದರೆ, ಬ್ಯಾಕ್ ಕ್ಯಾಮ್ರಾದಿಂದ ತೋರಿಸಿ ನವೀನ್. ಈ ಕಲರ್ ಕಾಂಬಿನೇಷನ್ ಆ್ಯಕ್ಚುಲಿ ನನ್ನ ಧಾರೆ ಸೀರೆ ಈ ಥರ ವೈಟ್ ಆ್ಯಂಡ್ ಪಿಂಕ್ ಕಾಂಬಿನೇಷನಲ್ಲೇ ಇರೋದು. ಸೊ ಅದನ್ನೇ ಹೇಳ್ತಾ ಇದ್ರು ನವೀನ್, ನಿನ್ನ ಮದುವೆ ದಿನ ನೋಡ್ದಂಗೆ ಆಗ್ತಾ ಇದೆ. ನೋಡಿ, ಚೆನ್ನಾಗಿ ಕಾಣ್ತಿದ್ಯಾ ನವೀನ್? ಚೆನ್ನಾಗಿ ಕಾಣ್ತಾ ಇದೆ, ಸೂಪರಾಗಿ ಕಾಣ್ತಾ ಇದೆ. ಎಸ್, ಫುಲ್ ಟ್ರೆಡಿಷ್ನಲ್ ಆಗಿ ರೆಡಿ ಆಗಿದ್ದೀನಿ. ಈಗ ಹೊರಡಬೇಕು, ಯಾವಾಗಲೂ ಬೇಗ ಹೊರಡಬೇಕು ಅಂದ್ಕೊಂಡು ಆಗೋದೇ ಇಲ್ಲ. ಅಕ್ಕ ಬಾವ ಬಂದರು, ಅವ್ರ ಜೊತೆ ಸ್ವಲ್ಪ ಹೊತ್ತು ಮಾತಾಡಿಕೊಂಡು ಹಾಗೆ ಟೈಮ್ ಹೋಗಿದ್ದೇ ಗೊತ್ತಾಗಲಿಲ್ಲ. ನಂದು ಹೇರ್ ಇನ್ನೂ ಅಷ್ಟೊಂದು ಡ್ರೈ ಆಗಿಲ್ಲ ಅಂತ ನಾನು ಜೊತೆಗೆ 2 ಮಂತ್ಸ್ ಬೇರೆ ಮಾಡಿದ್ರು. ಬೆಳಗ್ಗೆ ಹೋಗೋದಾ ಬೇಡವಾ, ಆಗ್ತಿದೆಯಾ ಹೆಲ್ತು, ಹೋಗ್ಲಾ ಬೇಡ ಅಂತ ಅನ್ಕೊಂಡೆ. ಆಮೇಲೆ ಅನ್ಕೊಂಡೆ ಇಲ್ಲ ಆಗಲ್ಲ ಅನ್ಕೊಂಡು ಕುತ್ಕೊಂಡ್ರೆ ನವೀನ್ ಬರೋವರೆಗೂ ಸುಮ್ಮನೆ ಮಲ್ಕೊಂಡೇ ಇರ್ತೀನಿ. ಮಲ್ಕೊಂಡಷ್ಟು ಅದು ಇನ್ನು ಜಾಸ್ತಿ ಇದನ್ಸುತ್ತೆ. ಬಟ್ ಆಕ್ಟಿವ್ ಆಗಿರೋಣ, ಸ್ವಲ್ಪ ಆರಾಮ್ ಅನ್ಸು ನಂಗೆ. ನೆನ್ನೆ ಇದ್ದಿದ್ದು ಬಾಡಿ ಪೇನ್ ಎಲ್ಲ ಇರಲಿಲ್ಲ, ಮತ್ತೆ ಫೀವರ್ ಕೂಡ ಇರಲಿಲ್ಲ. ಟ್ಯಾಬ್ಲೆಟ್ಸ್ ಎಲ್ಲ ತಗೊಂಡೆ, ಆಂಟಿಬಯೋಟಿಕ್ಸ್ ಏನು ಕೊಟ್ಟಿದ್ರು ಅದೆಲ್ಲ ತಗೊಂಡೆ. ಸೊ ಹೋಗಿ ಬರೋಣ. ಇವತ್ತು ನವೀನ್ ಕೂಡ ಲೀವ್ ಹಾಕೊಂಡ್ರು. ನಾನು ಬರ್ತೀನಿ ಅಂದಿದ ತಕ್ಷಣ ಅವರು ಲೀವ್ ಹಾಕೊಂಡ್ರು. ಸೊ ಹೋಗಿ ಬರೋಣ ಅಂತ. ಇನ್ನು ಅಥರ್ವನ್ ಕರ್ಕೊಂಡು ಹೋಗ್ತಿಲ್ಲ, ಅವ್ನು ಕರ್ಕೊಂಡು ಹೋದ್ರೆ ಸ್ವಲ್ಪ ರಿಸ್ಕ್ ಅನ್ಸುತ್ತೆ ಅವ್ನಿಗೆ ಮೇಂಟೈನ್ ಮಾಡೋದು. ಹಾಗಾಗಿ ಅವನು ಸ್ಕೂಲಿಂದ ಬಂದು ಕಂಟಿನ್ಯೂಸ್ ಆಗಿ ನಮ್ಮ ಸೀಮಂತ ಶಾಸ್ತ್ರದಿಂದ ಇಲ್ಲಿ ಬೋರ್ ತೆಗಿತಾ ಇದ್ದಾರೆ. ಸೊ ಹಾಗಾಗಿ ಅದ್ರ ಡಿಸ್ಟರ್ಬೆನ್ಸ್ ಕಂಟಿನ್ಯೂಸ್ ಆಗಿ ಇದೆ. ಕಂಟಿನ್ಯೂಸ್ ಆಗಿ ಲೇಔಟ್ ಪೂರ್ತಿ ಓಡಿಸ್ತವ್ರೆ. ಅವ್ರು ಎಲ್ಲರೂ ಒಟ್ಟಿಗೆ ಮಾತಾಡ್ಕೊಂಡು ಒಬ್ರು ತೆಗ್ಸೋಣ ಅಂತ ತೆಗಿಸ್ತಾ ಇದ್ದಾರೆ. ಅಂಡ್ ಫ್ರೆಂಡ್ಸ್, ಈ ತರ ಬ್ಯೂಟಿಫುಲ್ ಆಗಿರುವಂತ ಸ್ಯಾರಿ ನೀವು ಬೈ ಮಾಡ್ಬೇಕಂದ್ರೆ ನಾನು ಅವ್ರ ಕಾಂಟ್ಯಾಕ್ಟ್ ನಂಬರ್ನೇ ಹಾಕ್ಬಿಡ್ತೀನಿ. ಕೆಲವ್ರಿಗೆ ಇನ್ಸ್ಟಾಗ್ರಾಮ್ ಯೂಸ್ ಮಾಡಲ್ಲ, ಸಿಗಲ್ಲ ಅಂತೆಲ್ಲ ಹೇಳ್ತಾ ಇರ್ತೀರಾ. ಸೊ ಅವ್ರ ಪೇಜ್ ನಂಬರ್ ಹಾಕ್ಬಿಡ್ತೀನಿ, ನೀವು ಅವ್ರಿಗೆ ವಾಟ್ಸಪ್ ಮಾಡಿ ಅವ್ರ ಕಂಪ್ಲೀಟ್ ಡೀಟೇಲ್ಸ್ನ ನಿಮಗೆ ಕೊಡ್ತಾರೆ. ಆ್ಯಂಡ್ ಇನ್ನೊಂದೇನಂತ ಅಂದರೆ, ಯಾವ ಥರ ಕಾಣ್ತಾ ಇದ್ದೀನಿ ಅಂತ ಅಂದ್ಬಿಟ್ಟು ಕಮೆಂಟ್ ಸೆಕ್ಷನಲ್ಲಿ ಕಮೆಂಟ್ ಮಾಡೋದು ಮರಿಬೇಡಿ, ಆಯಿತಾ? ನಾನು ಮಾಡಬೇಕಾ? ನೀನು ಹೇಳೋದೇ ಇಲ್ಲ, ನಾನು ಕೇಳೋ ತನಕ ನವೀನ್ ಚೆನ್ನಾಗಿ ಕಾಣ್ತಾ ಇತ್ತಲ್ವಾ, ನಾನು ಕಮೆಂಟ್ ಮಾಡ್ತೀನಿ, ಆಯಿತಾ? ಆಯಿತು, ಕಮೆಂಟ್ ಮಾಡಿನೇ ತಿಳಿಸಿ ನೀವು, ಸರಿ? ಓಕೆ ಓಕೆ. ಸೊ ಥ್ಯಾಂಕ್ ಗಾಡ್ ನಾನು ಒಳ್ಳೆ ಕೆಲಸ ಮಾಡಿದೆ. ಸಂಜೆನೆ ಹಾಸ್ಪಿಟಲ್ಗೆ ಹೋಗಿ ಸ್ವಲ್ಪ ನೆನೆ ತೋರಿಸ್ಕೊಂಡಿದ್ದು. ಇಲ್ಲ ಅಂದಿದ್ರೆ ಮತ್ತೆ ಅದೇ ಕ್ಯಾರಿ ಆಗ್ತಾ ಇತ್ತು, ನಂಗೆ ಆಗ್ತಾ ಇಲ್ಲ ಅಂದ್ಕೊಂಡು. ಬನ್ನಿ, ಈಗ 1 ಅವರ್ ಹೋಗೋ ಜಾಗದಲ್ಲಿ 2 ಅವರ್ ಹೋಗ್ಬೇಕು. ನಿಧಾನಕ್ಕೆ ಬೇರೆ ಕರ್ಕೊಂಡು ಹೋಗುವಂಥ ಕಂಡೀಷನ್ ಹಾಕಿದೀಯಾ? ಹೋಗ್ಬೇಕು. ಹಾಂ, ಫಂಕ್ಷನ್ ಟೈಮ್ ಆಗ್ಬಿಡ್ತು. ಹೊರಟ್ವಿ ಈಗ. ಆಕ್ಚುಲಿ ಪ್ರತಿ ಸಲ ಹಿಂಗೆ ಆಗುತ್ತೆ, ಬೇಗ ಹೋಗ್ಬೇಕು ಅಂತ ಅನ್ಕೊಳ್ಳೋದಷ್ಟೇ. AC ಆನ್ ಮಾಡ್ಬಿಡಿ, ಬೇಗ ಹೊರಡಲ್ಲ ನಾವು. ಅದೇನು ಹೆಣ್ಮಕ್ಳೇ ಹಂಗೆ ಅನ್ಸುತ್ತೆ, ಪಂಕ್ಚುಯಾಲಿಟಿ ಮೇಂಟೈನ್ ಮಾಡಲ್ಲ ನಾನು. ನಿಂದೇನೋ 5 ನಿಮಿಷಕ್ಕೆ ರೆಡಿ ಆಗ್ಬಿಡ್ತೀಯಾ? ಅಲ್ಲಿಂದ ನಾವು ಹಾಗೆ ಡೀಸೆಲ್ ಹಾಕ್ಸ್ಕೋಬೇಕಿತ್ತು. ಹಾಕ್ಸ್ಕೊಳ್ಳೋಣ ಅಂತ ಅಂದ್ಬಿಟ್ಟು ಪೆಟ್ರೋಲ್ ಬಂಕ್ ಹತ್ರ ಬಂದ್ವಿ. ನಿಧಾನಕ್ಕೆ ಕರ್ಕೊಂಡು ಹೋಗ್ತಾಯಿದ್ರು ನವೀನ್. ಅಂದರೆ ಈ ಸಿಚುವೇಷನಲ್ಲಿ ತುಂಬ ಕೇರ್ಫುಲ್ ಆಗಿರಬೇಕು ಅಲ್ವಾ. ಸೊ ಸ್ವಲ್ಪ ಟ್ರಾವೆಲ್ ಮಾಡೋದೆಲ್ಲ ಅವಾಯ್ಡ್ ಮಾಡಬೇಕು. ನಾನು ನನಗೆ ಆಗುತ್ತಾ ಇಲ್ವಾ ಅನ್ನೋದನ್ನು ಮೈಂಡಲ್ಲಿ ಇಟ್ಕೊಂಡು ಓಕೆ ನಾನು ಬರ್ತೀನಿ ಅಂತ ಹೇಳಿದೆ. ಹಾಗಾಗಿ ಕರ್ಕೊಂಡು ಹೋಗ್ತಾ ಇದ್ದಾರೆ. ಆನ್ ದಿ ವೇ ಹೋಗ್ತಾ ನನಗೆ ಸೀಬೆಕಾಯಿ ತಿನ್ನಬೇಕಂತ ತುಂಬ ಆಸೆ ಆಗ್ತಾಯಿತ್ತು. ಮಾವಿನಕಾಯಿಗಿಂತ ಸೀಬೆಕಾಯಿ ತಿನ್ನಬೇಕಂತ ಅನಿಸ್ತು. ನವೀನ್ ಹೇಳಿದ್ರು, ಇಲ್ಲ ಮೊದಲೇ ಜ್ವರ ಬಂದಿತ್ತು, ಆಮೇಲೆ ಏನಾದರೂ ಕೆಮ್ಮು ಏನಾದರೂ ಆಗ್ಬಿಟ್ಟದು ಬೇಡ ಅಂತ. ಇಲ್ಲ ನಾನು ಒಂದೇ ಒಂದು ತಿನ್ನಬೇಕು ಪ್ಲೀಸ್ ಕೊಡಿಸಿ ಅಂತ ಹೇಳಿದೆ.
ಹಾಗಾಗಿ ಸೀಬೆಕಾಯಿ ತೊಗೊಟ್ರು, ಸೀಬೆಕಾಯಿನ ತಿಂದ್ವಿ. ಈಗ ನಾವು ಮನೆ ಹತ್ರ ರೀಚ್ ಆಗ್ತಾ ಇದ್ದೀವಿ. ಸತ್ಯನಾರಾಯಣ ಸ್ವಾಮಿ ಪೂಜೆ ಇದೆ ಅಂತ ಹೇಳಿದೆ ಅಲ್ವಾ, ಅಲ್ಲಿಗೀಗ ಆಲ್ಮೋಸ್ಟ್ ಆಗ್ತಾನೆ ಜಸ್ಟ್ ಪೂಜೆ ಮುಗ್ದಿತ್ತು. ನಾವು ಒಳ್ಳೆ ಊಟದ ಟೈಮ್ಗೆ ಹೋದಾಗ ಆಯಿತು, ಹೇಳಿದ್ನಲ್ಲ ಸ್ವಲ್ಪ ಲೇಟ್ ಆಯಿತು ಅಂತ ಅಂದ್ಬಿಟ್ಟು. ಹಾಗೆ ಪ್ರಸಾದ ಕೂಡ ಸಿಕ್ತು, ಪೂಜೆ ಎಲ್ಲ ಆಗಿತ್ತು ಆಗ್ತಾನೆ. ನಾವು ನಮಸ್ಕಾರ ಮಾಡಿಕೊಂಡು ಪ್ರಸಾದ ಎಲ್ಲ ಇಸ್ಕೊಂಡು ತಿಂದ್ಬಿಟ್ಟು ಹಾಗೆ ಸ್ವಲ್ಪ ಹೊತ್ತು ಕೂತ್ಕೊಂಡಿದ್ವಿ. ಇನ್ನು ಅಥರ್ವ ಸ್ಕೂಲಿಂದ ಬರ್ತಾನಲ್ವ, ಬಂದು ಅಮ್ಮನ ಮನೆ ಇರ್ತಾನೆ. ನಾವು ಆದಷ್ಟು ಬೇಗ ಹೊರಟ್ಬಿಡೋಣ ಊಟ ಮಾಡಿಕೊಂಡು ಅಂತ ಅಂದ್ಬಿಟ್ಟು ಹಾಗೆ ವೆಯ್ಟ್ ಮಾಡ್ತಾಯಿದ್ವಿ. ಸೊ ಸ್ವಲ್ಪ ಹೊತ್ತಾದಮೇಲೆ ಊಟಕ್ಕೆ ಹೋದ್ವಿ. ಊಟ ಕೂಡ ತುಂಬಾ ಚೆನ್ನಾಗಿತ್ತು. ಊಟ ಎಲ್ಲ ಮುಗಿಸ್ಕೊಂಡು ಫೋಟೋಸ್ ತೊಗೊಳ್ಳೋಣ ಅಂತ ಅಂದ್ಬಿಟ್ಟು ಬಂದ್ವಿ. ಇದು ಆ್ಯಕ್ಚುಲಿ ಏನಂತಂದರೆ ನವೀನ್ ಇದ್ದಾರಲ್ಲ, ಅವ್ರ ಚಿಕ್ಕಮ್ಮ ಮತ್ತು ಚಿಕ್ಕಪ್ಪನ ಮನೆ. ಸೊ ಅವರು ಅವ್ರ ಮಗಳು. ಸೊ ಫೋಟೋಸ್ ತೊಗೊಳ್ಳೋಣ ಅಂತ ಅಂದ್ಬಿಟ್ಟು ಎಲ್ಲ ನಿಂತ್ಕೊಂಡು ಒಂದು 2-3 ಫೋಟೋಸ್ನ ಕೂಡ ತೊಗೊಂಡ್ವಿ. ಚೆನ್ನಾಗಿತ್ತು, ಮಾತಾಡಿಸಿದ್ದು ಎಲ್ಲ. ಹಾಗೆ ಇದು ಬಂದು ದಾತ್ರಿ ಅಂತ ಅಂದ್ಬಿಟ್ಟು ಇನ್ನೊಬ್ಬರು ಚಿಕ್ಕಮ್ಮ ಇದ್ದಾರಲ್ಲ, ಅವರ ಮೊಮ್ಮಗಳು ಇವಳು. ಸೊ ಅವಳ ಜೊತೆ ಮಾತಾಡಿಕೊಂಡು ಆಟಾಡಿಕೊಂಡು, ಇವಳು ನೋಡಾದ್ಮೇಲೆ ಅನ್ನಿಸ್ತಾಯಿತ್ತು ಅಥರ್ವನ ಕರ್ಕೊಂಡು ಬಂದಿದ್ರೆ ಅಥರ್ವನು ಆಟಾಡ್ಕೊತಾ ಇದ್ದ ದಾತ್ರಿ ಜೊತೆ ಅಂತ ಅಂದ್ಬಿಟ್ಟು. ಎಷ್ಟು ಮಾತಾಡ್ತಾಳೆ ಗೊತ್ತಾ, ಸಿಕ್ಕಾಪಟ್ಟೆ ಎಂಟರ್ಟೈನ್ಮೆಂಟು ಅವಳಿದ್ರೆ. ಅಥರ್ವನ ಇದ್ದಿದ್ರೆ ಚೆನ್ನಾಗಿರ್ತಿತ್ತು ಅಂತ ನಂಗೆ ಅವಾಗ ಅನಿಸ್ತು. ಫ್ರೆಂಡ್ಸ್, ಫಂಕ್ಷನ್ ಮುಗಿಸ್ಕೊಂಡು ಬಂದ್ವಿ, ಪೂಜೆ ಮುಗಿಸ್ಕೊಂಡು ಬಂದು ಟಯರ್ಡ್ ಆಗಿತ್ತು. ಸೊ ಸ್ವಲ್ಪ ಹೊತ್ತು ರೆಸ್ಟ್ ಮಾಡೋಣ ಅಂತ ಅಂದ್ಬಿಟ್ಟು ಹಾಗೆ ರೆಸ್ಟ್ ಮಾಡಿದ್ವಿ. ಅಥರ್ವ ಇನ್ನೂ ಅಮ್ಮನ ಮನೇಲೇ ಇದ್ದಾನೆ, ಅವನನ್ನು ಕರ್ಕೊಂಡು ಬರೋಕ್ಕೆ ಇವಾಗ ಹೋಗ್ತಾರೆ ನವೀನ್. ಮತ್ತು ನನಗೆ ಕೇಳ್ತಾ ಇದ್ರು ಸುಮಾರು ಜನ, ನೀವು ಮೆಟರ್ನಿಟಿ ಡ್ರೆಸ್ ಏನು ಜಿಪ್ಲೆಸ್ ಮೆಟರ್ನಿಟಿ ಡ್ರೆಸ್ ಏನು ಯೂಸ್ ಮಾಡ್ತಾ ಇದ್ದೀರಾ, ಅದು ಎಲ್ಲಿಂದ ತರಿಸ್ತಾ ಇದ್ದೀರಾ ಅಂತ. ಆ್ಯಕ್ಚುಲಿ ಮುಂಚೆ ನಾನು ಬೇರೆ ಪೇಜಲ್ಲಿ ತರಿಸಿದೆ, ಇವಾಗ ಒಂದಷ್ಟು ತರಿಸಿದ್ದೀನಿ. ವಿಮನಾ ಟ್ರೆಂಡ್ಸ್ ಅಂತ ಅಂದ್ಬಿಟ್ಟು ಇನ್ಸ್ಟಾಗ್ರಾಮಲ್ಲಿ ಪೇಜ್ ಇದೆ. ಸೊ ನಮ್ಗೆ ನಿಜವಾಗ್ಲೂ ಫಸ್ಟ್ ಪ್ರೆಗ್ನೆನ್ಸಿಯಲ್ಲಿ ಇನ್ಸ್ಟಾ ಎಲ್ಲ ಈ ಥರ ಆನ್ಲೈನ್ ಬಿಸ್ನೆಸ್ಗೆಲ್ಲ ಯೂಸ್ ಮಾಡ್ತಿರ್ಲಿಲ್ವಲ್ಲ, ಇಷ್ಟೊಂದು ಕಲೆಕ್ಷನ್ಸ್ ಎಲ್ಲ ನಮ್ಗೆ ಸಿಗ್ತಾ ಇರಲಿಲ್ಲ. ನಾನು ಅವಾಗ ಅದು ನಾನು ಹಾಸ್ಪಿಟಲ್ಗೆ ಹೋದಾಗ್ಲೂ ಅಲ್ವಾ ನವೀನ್, ನೈಟಿ ನೀನ್ ತಾನೇ ತಗೊಬಂದ್ಕೊಟ್ಟಿದ್ದು ಹಾಸ್ಪಿಟಲ್ಗೆ ಹೋದಾಗ. ಅದ್ರ ಬಗ್ಗೆ ಝೀರೋ ನಾಲೆಡ್ಜ್ ನನಗೆ, ಅಂದರೆ ಇತ್ತು ಬಟ್ ಏನೋ ರೆಡಿ ಮಾಡ್ಕೋಬೇಕು, ಹಾಸ್ಪಿಟಲ್ ಬ್ಯಾಗ್ ರೆಡಿ ಮಾಡ್ಕೊಳ್ಳೋದ್ರಿಂದ ನಮ್ಮಮ್ಮ ಒಂದಷ್ಟು ಬಟ್ಟೆಗಳು ಅದು ಇದು ಅಂತ ರೆಡಿ ಮಾಡ್ಕೊಂಡಿದ್ರು. ನಾನು ಇಷ್ಟೆಲ್ಲ ಇವಾಗಿದೆಯಲ್ಲ ನಾಲೆಡ್ಜು ಅಷ್ಟು ನಿಜವಾಗ್ಲೂ ಇರಲಿಲ್ಲ. ಮೇ ಬಿ ಇದೆಲ್ಲ ಅಪ್ಡೇಟ್ ಆಗೋದಕ್ಕೆ ರೀಸನ್ನು ಒಂದು ಯೂಟ್ಯೂಬ್ ಎಲ್ಲ ಜಾಸ್ತಿ ನೋಡೋದ್ರಿಂದ, ಇನ್ಸ್ಟಾಗ್ರಾಮ್ ಎಲ್ಲ ಜಾಸ್ತಿ ನಾವು ಕ್ರಿಯೇಟರ್ಸ್ ಆಗಿರೋದ್ರಿಂದ ಒಂದಷ್ಟು ಇನ್ಫಾರ್ಮೇಷನ್ ನಮಗೂ ಬರುತ್ತೆ. ಮತ್ತು ಈ ಡ್ರೆಸ್ ಇದೆಯಲ್ಲ ಇವಾಗ ಹಾಕ್ಕೊಂಡಿದ್ದೀನಲ್ಲ, ತುಂಬಾ ಕಂಫರ್ಟಬಲ್ ಅನಿಸುತ್ತೆ ಈ ಥರದ್ದು. ನನಗೆ ಬಾಣಂತನಕ್ಕೂ ಕೂಡ ಈ ಥರ ಡ್ರೆಸ್ಸೇ ಯೂಸ್ ಆಗುತ್ತೆ ಅಂತ ಅನ್ನಿಸ್ತು. ಸೊ ಇದೇ ಥರದ್ದು ಇರಲಿ. ಇವಾಗ ನನ್ನ ಹತ್ರ ಪ್ರೆಸೆಂಟ್ ಒಂದು 7-8 ಇತ್ತು, ಈಗ ಒಂದು 5 ತರಿಸಿದ್ದೀನಿ. ತುಂಬ ಕಂಫರ್ಟಬಲ್ ಆಗಿರುತ್ತೆ, ಆರಾಮ್ಸೆ ಇರ್ಬೋದು. ನೋಡಿ, ಇದೊಂದು ರೆಡ್ ಕಲರು ಚೆನ್ನಾಗಿದೆ. ಮೆಟೀರಿಯಲ್ಲು ಕ್ವಾಲಿಟಿ ತುಂಬ ಚೆನ್ನಾಗಿದೆ. ಎಷ್ಟು ಥಿಕ್ನೆಸ್ ಇದೆ ಗೊತ್ತಾ ನವೀನ್, ಈ ಚಳಿಗಾಲಕ್ಕೆ ಚೆನ್ನಾಗಿರುತ್ತೆ. ನಾನು ಅವ್ರ ಕಾಂಟ್ಯಾಕ್ಟ್ ನಂಬರ್ ಹಾಕಿರ್ತೀನಿ, ನಾನು ಇನ್ಸ್ಟಾಗ್ರಾಮ್ ಲಿಂಕ್ನ ಡಿಸ್ಕ್ರಿಪ್ಷನಲ್ಲಿ ಹಾಕಿರ್ತೀನಿ. ಅಂದರೆ ಎಷ್ಟೋ ಜನಕ್ಕೆ ಗೊತ್ತೇ ಆಗೋದಿಲ್ಲ, ಕೆಲವರು ಇನ್ಸ್ಟಾಗ್ರಾಮ್ ಯೂಸ್ ಮಾಡ್ತಿರಲ್ಲ. ಸೊ ನಾನು ಅವ್ರ ನಂಬರ್ ಹಾಕ್ಬಿಡ್ತೀನಿ, ನೀವು ಅವ್ರಿಗೆ ವಾಟ್ಸಪ್ ಮಾಡಿ, ಸೊ ದಟ್ ನಿಮ್ಗೆ ಈಸಿ ಆಗುತ್ತೆ ಬುಕ್ ಮಾಡ್ಕೊಳ್ಳೋದಕ್ಕೆ. ಚೆನ್ನಾಗಿದೆ. ಇದು ಬಂದು ಫುಲ್ ಲೆಂತ್ ಬರುತ್ತೆ, ಆಲ್ಮೋಸ್ಟ್ ಕವರ್ ಆಗುತ್ತೆ, ಈ ಥರ ಬರುತ್ತೆ. ಮೆಟೀರಿಯಲ್ ತುಂಬ ತಿಕ್ಕಾಗಿದೆ, ಚಳಿಗಾಲಕ್ಕೆ ಚೆನ್ನಾಗಿದೆ ಅಂತಲೇ ಹೇಳ್ಬೋದು. ಇದು ಪಿಂಕ್, ಒಂದು ತೆಗೆದು ತೋರಿಸಿದ್ದೀನಿ ಯಾವ ಥರ ಬರುತ್ತೆ ಅಂತ. ಇದೊಂದು ಪಿಂಕ್ ಕಲರು. ಇದು ಡಿಫ್ರೆಂಟಾಗಿರಲಿ ಅಂತ, ಇದು ನಂಗೆ ಚೆನ್ನಾಗಿ ಕಾಣುತ್ತೋ ಇಲ್ವೋ ಗೊತ್ತಿಲ್ಲ, ಬಟ್ ಡಿಫ್ರೆಂಟಾಗಿದೆ ಅಂತ ಅಂದ್ಬಿಟ್ಟು ಇದನ್ನು ತರಿಸಿದ್ದು ನಾನು. ಹಾಗೆ ತೋರಿಸಿ, ಎಲ್ಲ ಓಪನ್ ಮಾಡ್ಸಕ್ಕೆ ಹೋಗ್ಬೇಡಿ, ಹಾಗೆ ತೋರಿಸಿ ಸಾಕು, ಏನಿಲ್ಲ, ಚೆನ್ನಾಗಿ ಕಾಣುತ್ತೇನಿಲ್ಲ. ಇದು ಡಿಫ್ರೆಂಟಾಗಿದೆ. ಇದು ಕಲರು ಆಲ್ಮೋಸ್ಟ್ ಪಿಂಕ್, ರೆಡ್ಡು, ಇದೊಂಥರ ಡಿಫ್ರೆಂಟ್ ಆಗಿದೆ. ಇದು ಬೇಬಿ ಪಿಂಕು ಮತ್ತು ಸ್ಕೈ ಬ್ಲೂ ಕಾಂಬಿನೇಷನಲ್ಲಿ. ಸೊ ಒಂದು 5 ತರಿಸಿದ್ದೀನಿ, ಕಂಫರ್ಟಬಲ್ ಆಗಿರುತ್ತಲ್ಲ ಹಾಕ್ಕೊಳ್ಳೋದಕ್ಕೆ ಅಂತ ಅಂದ್ಬಿಟ್ಟು ತರಿಸಿದ್ದೀನಿ. ನನಗೆ ಇತ್ತೀಚೆಗೆ ರೆಗ್ಯುಲರ್ ಆಗಿ ಕಮೆಂಟ್ಸ್ ಬರ್ತಾಯಿತ್ತು, ಎಲ್ಲಿ ತರಿಸ್ತೀರಾ ನೀವು, ಏನು ಡೀಟೇಲ್ಸ್ ಕೊಡಿ ಅಂತ ಅಂದ್ಬಿಟ್ಟು. ಸೊ ನಾನು ಅವ್ರ ಕಾಂಟ್ಯಾಕ್ಟ್ ನಂಬರ್ ಹಾಕಿರ್ತೀನಿ, ವಾಟ್ಸಪ್ ಮಾಡಿ ಕಳಿಸ್ಕೊಡ್ತಾರೆ ಅವ್ರು ನಿಮಗೆ. ನನ್ನ ಸೈಜ್ ಬಂದು XL ನಾನು ತೊಗೊಂಡಿರೋವಂಥದ್ದು. ಈಗೆಲ್ಲ ಸ್ವಲ್ಪ ಫ್ರೀ ಆಗಿರಬೇಕು ಅಂತ ಅಂದ್ಬಿಟ್ಟು XL ಬುಕ್ ಮಾಡಿಕೊಂಡೆ. ಚೆನ್ನಾಗಿದೆ. ಮೆಟೀರಿಯಲ್ ಬಗ್ಗೆ ಅಂತೂ ಮಾತಾಡೋ ಹಾಗೆ ಇಲ್ಲ, ತುಂಬಾ ಚೆನ್ನಾಗಿದೆ ಮೆಟೀರಿಯಲ್ಲು. ಎಸ್, ಎಷ್ಟು ತಿಕ್ಕಾಗಿದೆ, ನಂಗೆ ಅದೇ ಆಶ್ಚರ್ಯ ಆಗ್ತದೆ, ಎಷ್ಟು ಚೆನ್ನಾಗಿದೆ ಹಾಕ್ಕೊಳ್ಳೋದಕ್ಕೆ ಅಂದ್ಬಿಟ್ಟು. ಸೊ ಈ ಸಲ ಅದಕ್ಕೆ ಹಾಸ್ಪಿಟಲ್ ಬ್ಯಾಗ್ ನಾನು ಪ್ಯಾಕ್ ಮಾಡಬೇಕಲ್ಲ,
ಅದಕ್ಕೆ ಎತ್ತಿಟ್ಕೊಳ್ಳೋದಕ್ಕೆ ಏನೇನು ಎತ್ತಿಟ್ಕೊಬೇಕು ಅದನ್ನೆಲ್ಲ ಸ್ವಲ್ಪ ಕೆಲವೊಂದು ನಾನು ಆರ್ಡರ್ ಮಾಡ್ಕೊಳ್ಳೋದು ತರಿಸ್ಕೊಳ್ಳೋ ಅಂಥದ್ದು ಏನಿದೆ ಅದನ್ನೆಲ್ಲ ತರಿಸ್ಕೊತಾ ಇದ್ದೀನಿ, ಬುಕ್ ಮಾಡ್ಕೋತಾ ಇದ್ದೀನಿ. ಹಾಸ್ಪಿಟಲ್ ಬ್ಯಾಗ್ ಪ್ಯಾಕ್ ಮಾಡ್ತೀನಲ್ಲ ಅವತ್ತು ಒಂದು ವ್ಲಾಗ್ ಮಾಡ್ತೀನಿ ನಾನು ಏನೇನು ಇಟ್ಕೊಂಡಿದ್ದೀನಿ ನನ್ನ ಬ್ಯಾಗಲ್ಲಿ ಅಂತ ಅಂದ್ಬಿಟ್ಟು. ಇನ್ನು ಇವಾಗ ಡಿನ್ನರ್ ಪ್ರಿಪೇರ್ ಮಾಡಬೇಕು. ನವೀನ್ ಅವ್ರಿಗೆ ಇವತ್ತೊಂದು ಬೀಗ್ರೂಟ ಕೂಡ ಇತ್ತು. ಆ್ಯಕ್ಚುಲಿ ಪ್ಲ್ಯಾನ್ ಇದ್ದಿದ್ದು ನನ್ನ ಸತ್ಯನಾರಾಯಣ ಸ್ವಾಮಿ ಪೂಜೆ ಬಿಟ್ಬಿಟ್ಟು ಅವರು ಅಲ್ಲಿ ಬೀಗ್ರೂಟ ಮುಗಿಸ್ಕೊಂಡು ಬರ್ತೀನಿ ಅಂತ. ಬಟ್ ನನಗೋಸ್ಕರ ಅವ್ರು ನಾನು ಒಬ್ಳನ್ನೇ ಬಿಟ್ಟು ಹೋಗ್ಬಾರ್ದು ಅಂತ ಹೋಗ್ಲಿಲ್ಲ ಅಲ್ವಾ ನವೀನ್. ಅದಕ್ಕೆ ಫೀಲ್ ಮಾಡ್ಕೋತಾ ಇದ್ರು ಬೀಗ್ರೂಟ ಮಿಸ್ ಆಗ್ಬಿಡ್ತಲ್ಲ ಅಂತ. ಅದಕ್ಕೆ ನಾನು ನಾನ್ ವೆಜ್ ಏನಾದರೂ ಮಾಡ್ಕೊಡ್ತೀನಿ, ಸಂಜೆ ಗೀ ರೈಸ್ ಮಾಡಿ ಚಿಕನ್ ಗ್ರೇವಿ ಮಾಡ್ತೀನಿ ಅಂತ ಅಂದೆ. ಅದಕ್ಕೆ ಖುಷಿ ಆಗ್ಬಿಟ್ರು. ಈಗ ಚಿಕನ್ ತೊಗೊಂಡು ಬರ್ತಾರೆ, ಮಾಡಬೇಕು. ಇವತ್ತು ಸ್ವಲ್ಪ ನನಗೆ ಆರಾಮಾಗಿದ್ದೀನಿ. ನಿನ್ನೆ ಆ್ಯಂಟಿಬಯೋಟಿಕ್ಸ್ ಎಲ್ಲ ತೊಗೊಂಡಿದ್ರಿಂದ ಸ್ವಲ್ಪ ಆರಾಮಾಗಿದ್ದೀನಿ. ನಮಗೆ ಆಗದೆ ಇದ್ದರೆ ಅಷ್ಟೇ ಏನೂ ಮಾಡೋಕ್ಕೆ ಮನಸ್ಸು ಬರಲ್ಲ. ನಾವು ಆರಾಮಾಗಿದ್ದೀವಿ ಅಂತ ಅಂದಾಗ ಏನಾದರೂ ಮಾಡೋಣ ಅಂತ ಅನಿಸಿರುತ್ತೆ. ನಮ್ಮಮ್ಮ ಸಾಂಬಾರು ಮಾಡ್ತೀನಿ ಈಗ ಅಂತ ಹೇಳ್ತಾ ಇದ್ರು. ನಾನು ಇಲ್ಲೇ ಗ್ರೇವಿ ಮತ್ತು ಗೀ ರೈಸ್ ಮಾಡ್ತೀನಿ ಅಮ್ಮ, ಅಲ್ಲೇನು ಮಾಡಬೇಡ, ಇಲ್ಲಿಗೆ ಊಟಕ್ಕೆ ಬನ್ನಿ ಅಂತ ಅಂದೆ. ಹಾಗಾಗಿ ಅವ್ರು ಅಥರ್ವನ್ನ ಇನ್ನೂ ನೋಡ್ಕೋತಾ ಇದ್ದಾರೆ. ಇಲ್ಲ ಅಂದರೆ ಅಡುಗೆ ಮಾಡಬೇಕು ಅನ್ನೋ ಟೆನ್ಷನ್ಗೆ ಕರ್ಕೊಂಡೋಗು ನಿಮ್ಮ ಮಗನ್ನ ಅಂತ ಫೋನ್ ಮಾಡಿರ್ತಾ ಇದ್ರು. ಯಾಕೆ ತಲೆನೋವ್ತಿದ್ಯಾ? ಸ್ವಲ್ಪ ಅವಾಗವಾಗ ಸ್ವಲ್ಪ ಅಂದರೆ ಟ್ರಾವೆಲ್ ಮಾಡಿದ್ದಕ್ಕೆ ಅನಿಸುತ್ತೆ ಇರಬೇಕು. ರೈಟ್ ಸೈಡ್ ಅವ್ರಿಗೆ ತಲೆನೋವ್ತಿದೆಯಂತೆ. ಅವ್ರ ಮುಖದ ಎಕ್ಸ್ಪ್ರೆಷನ್ನೇ ಹೇಳ್ತಾ ಇದೆ ತಲೆನೋವ್ತಾ ಇದೆ ಅವ್ರಿಗೆ. ಒಂದು ಮೆಡಿಕಲ್ಗೆ ಹೋಗಿ ಟ್ಯಾಬ್ಲೆಟ್ ತೊಗೊಂಡ್ಬಿಡ್ತೀನಿ ಈಗ. ಆಮೇಲೆ ಜಾಸ್ತಿ ಆಗ್ಬಿಟ್ಟದು. ಹೌದು. ಸೊ ಈಗ ಅಡುಗೆ ಕೂಡ ಮಾಡಬೇಕು. ಇವ್ರೀಗ ಅಥರ್ವನ್ ಕರ್ಕೊಂಡು ಚಿಕನ್ ತೊಗೊಂಡು ಬರ್ತಾರೆ. ನಾನು ಅಷ್ಟರಲ್ಲಿ ಏನೇನು ಬೇಕು ಎಲ್ಲ ರೆಡಿ ಮಾಡ್ಕೊತೀನಿ. ಸೊ ಶಿವು ಮತ್ತು ಅಮ್ಮ ಇಲ್ಲಿಗೆ ಬರ್ತಾರೆ. ಇಲ್ಲಿಗೆ ಬರೋಕ್ಕೆ ಹೇಳಿದ್ದೀನಿ ಊಟಕ್ಕೆ. ಎಸ್, ಇದು ಎತ್ತಿಟ್ಬಿಡೋಣ. ಹಾಯ್ ಪಾಪ, ಎಲ್ಲೋಗಿದ್ರಿ? ಅಜ್ಜಿ ಮನೆ ತಾನೇ? ಕಳ್ಳ. ನಾವು ಸಿಟಿಗೆ ಹೋಗಿದ್ವಿ, ನೀನೆಲ್ಲೋಗಿದ್ದೆ? ಸ್ಕೂಲು, ಅಜ್ಜಿ ಮನೆ. ನಾನೀಗ ಗೀ ರೈಸಿಗೆ ಸಪ್ರೇಟು ಮತ್ತು ಗ್ರೇವಿಗೆ ಸಪ್ರೇಟು ಎಲ್ಲ ರೆಡಿ ಮಾಡಿ ಇಟ್ಕೊಬಿಟ್ರೆ ಆಗ ಒಗ್ಗರಣೆಗೆ ಹಾಕೋದಕ್ಕೆ ಈಸಿ ಆಗುತ್ತೆ ಅಂತ ರೆಡಿ ಮಾಡಿ ಇಟ್ಕೊತಾ ಇದ್ದೀನಿ. ಹಸಿಮೆಣ್ಸಿನ್ಕಾಯಿ ಸ್ವಲ್ಪನೇ ಹಾಕಿದ್ದೀನಿ. ನೀನು ಸ್ವಲ್ಪ ಹಾಕು, ಖಾರ ಇರುತ್ತೆ. ಹೌದು, ಖಾರ ಇರುತ್ತೆ. ಕೆಲವೊಂದು 4 ಹಸಿಮೆಣ್ಸಿನ್ಕಾಯಿ ತೊಗೊಂಡಿದ್ದೀನಿ. ಸ್ವಲ್ಪ ಖಾರದ ಪುಡಿ ಹಾಕೋಣ ಅಂತ. ಶಿವಗೂ ಹಸಿಮೆಣ್ಸಿನ್ಕಾಯಿ ಆಗಲ್ಲ, ಓಕೆ. ಅದಕ್ಕೆ ಸ್ವಲ್ಪ ಸ್ಪೈಸಸ್ ಎಲ್ಲ ಕಡಿಮೆನೇ ತೊಗೊಂಡಿದ್ದೀನಿ. ಓಕೆನಾ? ಇದನ್ನು ಫ್ರೈ ಮಾಡ್ಕೋಬೇಕು. ನಾನು ನಿಂತು ನಂಗೆ ಒಂಥರ ಸುಸ್ತಾಗ್ಬಿಡ್ತು. ಅದಕ್ಕೆ ಚೇರ್ ಹಾಕೊಂಡು ಕೂತ್ಕೊಂಡೆ. ಬೆಸ್ಟ್ ಅದು. ಅದು ಮುಂಚೆನೇ ಮಾಡಬೇಕಿತ್ತು ನಾನು. ಏನೇನು ತೊಗೊಂಡಿದ್ದೀರಾ? ಈರುಳ್ಳಿ, ಆಮೇಲೆ ಸ್ಪೈಸಸ್, ಕೊತ್ತಂಬರಿ, ಪುದೀನ, ಮೆಣಸಿನ್ಕಾಯಿ, ಶುಂಠಿ, ಬೆಳ್ಳುಳ್ಳಿ, ಸ್ವಲ್ಪ ತೆಂಗಿನಕಾಯಿ, ಇಲ್ಲೊಂದು ಟೊಮೆಟೊ ಕಟ್ ಮಾಡಿ ಇಟ್ಕೊಂಡಿದ್ದೀನಿ. ತೆಂಗಿನಕಾಯಿ ಯೂಸ್ ಮಾಡ್ದೇನೆ ಮಾಡ್ತೀನಿ ಅಂತ ಹೇಳ್ದಂಗಿತ್ತು. ನಾನು ಹೇಳಿಲ್ಲ. ಹೌದಾ? ನಾನು ಹೇಳಿಲ್ಲ, ನೀವು ಮಿಸ್ಟೇಕ್ ಆಗಿದ್ದೀರಾ. ಓವೆನ್ ಮೇಲೆ ಮೊರ ಇಟ್ಬಿಟ್ಟೆ ತೆಗ್ದಿಟ್ಬಿಡ್ತೀರಾ? ಸ್ವಲ್ಪ ಅಲ್ಲಿದೆ, ಎಲ್ಲಿ ಎತ್ಕೊಂಡಿರ್ತೀನಿ ಅಲ್ಲೇ ಇಟ್ಬಿಟ್ಟಿರ್ತೀನಿ. ಸ್ಪೈಸಸ್ಸು, ಆಮೇಲೆ ಬೆರಡು ಬಿಟ್ಟು ಇದು ಬಿಡು, ತೆಂಗಿನಕಾಯಿ ಮತ್ತು ಇದು ಬಿಡು, ಟೊಮೆಟೊ ಹಾಕಿ ಫ್ರೈ ಆದ. ಜಾಸ್ತಿ ಹೊತ್ತು ನಿಂತ್ಕೊಂಡೆ ಮಾಡೋದಕ್ಕೆ ನಂಗೆ ಸ್ವಲ್ಪ ಕಷ್ಟ ಆಗುತ್ತೆ ಅಂತ ಅಂದ್ಬಿಟ್ಟು ನಾನು ನವೀನ್ಗೆ ಹೇಳ್ದೆ ಇದನ್ನೆಲ್ಲ ಸ್ವಲ್ಪ ಫ್ರೈ ಮಾಡ್ತಾರೆ ಅಂತ ಅಂದ್ಬಿಟ್ಟು. ಅಥರ್ವ ಬೆಳಿಗ್ಗೆಯಿಂದ ಮಿಸ್ ಮಾಡ್ಕೊಂಡಿದ್ದೆ ಅಲ್ವಾ, ಅವ್ನು ಸ್ಕೂಲ್ಗೆ ಹೋಗಿದ್ದ, ಮತ್ತು ಸಂಜೆವರೆಗೂ ಅಮ್ಮನ ಮನೇಲೇ ಇದ್ನಲ್ಲ. ಈಗೇನೋ ಒಂಥರ ಅವ್ನಿಗೆಲ್ಲ ಗೊತ್ತಾಗುತ್ತಲ್ಲ, ಅರ್ಥ ಮಾಡ್ಕೊತಾನೆ ಏನಾದರೂ ಹೇಳಿದ್ರೆ. ಕೆಲವು ಸಲ ಮಾತ್ರ ತುಂಬ ಹಠ ಮಾಡೋದು, ಅದರಲ್ಲೂ ಮಲಗಿದ್ದು ಇದ್ದ ಮೇಲೆ ಸ್ವಲ್ಪ ಹೊತ್ತು ಸುಧಾರಿಸ್ಬೇಕು ಅವನ್ನ. ಅಲ್ಲಿವರೆಗೂ ಸ್ವಲ್ಪ ಸಿಕ್ಕಾಪಟ್ಟೆ ಹಠ ಮಾಡ್ತಿರ್ತಾನೆ. ನವೀನ್ ಅದನ್ನೆಲ್ಲ ಫ್ರೈ ಮಾಡ್ತೀನಿ, ಮಸಾಲೆ ಎಲ್ಲ ರುಬ್ಕೊಂಡು ಗ್ರೇವಿ ಮಾಡಿದ್ರೆ ಟೇಸ್ಟ್ ತುಂಬ ಚೆನ್ನಾಗಿರುತ್ತಲ್ವ, ಅದೇ ರೀತಿ ಮಾಡೋಣ ಅಂತ ಅಂದ್ಕೊಂಡು ನವೀನ್ಗೆ ಅದನ್ನೆಲ್ಲ ಫ್ರೈ ಮಾಡ್ಕೊಳ್ಳೋಕೆ ಹೇಳಿದ್ದೆ. ಅವ್ರು ಫ್ರೈ ಮಾಡ್ತಾಯಿದ್ರು. ಅದೇ ಟೈಮಲ್ಲಿ ನಾನು ಯಾವುದಾದ್ಮೇಲೆ ಯಾವ್ದು ಹಾಕ್ಕೋಬೇಕು ಅಂತ ಹೇಳ್ತಾ ಇದ್ದೆ. ಅಂದರೆ ಕಂಪ್ಲೀಟಾಗಿ ಅವ್ರಿಗೆ ಬಿಟ್ಬಿಟ್ರೆ ಏನಾದರೂ ಗೊತ್ತಾಗದೆ ಮಿಸ್ಟೇಕ್ ಮಾಡ್ಕೊತಾರೆ ಅಂತ ಅಂದ್ಬಿಟ್ಟು ನಾನು ಅವರಿಗೆ ಹೇಳ್ತಾ ಇದ್ದೆ ಯಾವುದಾದ್ಮೇಲೆ ಯಾವುದನ್ನು ಹಾಕ್ಕೊಂಡು ಫ್ರೈ ಮಾಡ್ಕೋಬೇಕು ಅಂತ ಅಂದ್ಬಿಟ್ಟು. ಹಾಗೆ ಇಬ್ಬರು ಸೇರ್ಕೊಂಡು ಅಡುಗೆ ಮಾಡ್ತಾಯಿದ್ರೆ ಬೇಗ ಆಗುತ್ತೆ ಮತ್ತು ಬೋರಿಂಗ್ ಅಂತ ಕೂಡ ಅನಿಸಲ್ಲ. ಆಮೇಲೆ ನಾನು ಹೇಳಿದೆ ಚಿಕನ್ ನೀವು ತೊಳೆದಿಟ್ಕೊಳ್ಳಿ, ಅಷ್ಟರಲ್ಲಿ ನಾನು ಇದನ್ನು ಫ್ರೈ ಮಾಡಿಬಿಡ್ತೀನಿ ಅಂತ.
ಅವ್ರು ನಂಗೆ ಮುಂಚೆನೇ ಹೇಳಿದರು, ನಿನಗಾಗುತ್ತೆ ಅಂದರೆ ಇವತ್ತು ನೀನು ಅಡುಗೆ ಮಾಡು, ಇಲ್ಲ ಅಂದರೆ ಬೇಡ ಅಂತ ಅಂದ್ಬಿಟ್ಟು. ಸೊ ನಾನು ಇಲ್ಲ, ಆರಾಮಾಗಿದ್ದೀನಿ, ನಾನು ಏನಿಲ್ಲ ಮಾಡ್ತೀನಿ ಅಂತ ಹೇಳಿದೆ. ಅವರು ಹೆಲ್ಪ್ ಮಾಡೋದ್ರಿಂದ ಬೇಗ ಆಗುತ್ತೆ, ಇನ್ನು ತುಂಬ ಟೈಮ್ ನಿಂತ್ಕೊಂಡು ಅಡುಗೆ ಮನೇಲಿದ್ದು ಕೆಲಸ ಮಾಡಬೇಕು ಅಂತ ಇರಲ್ಲ, ಇಬ್ಬರು ಸೇರ್ಕೊಂಡು ಮಾಡಿದ್ರೆ ಎಷ್ಟೊತ್ತಲ್ವ ಅಂದ್ಬಿಟ್ಟು. ಆಮೇಲೆ ಇನ್ನೊಂದೇನು ಅಂದರೆ ಅಮ್ಮನೂ ಪಾಪ ಬೆಳಿಗ್ಗೆಯಿಂದ ಸಾಕಾಗಿರ್ತಾರೆ, ಅವ್ರಿಗೂ ಒಂದು ಟೈಮ್ ರಿಲ್ಯಾಕ್ಸ್ ಆಗುತ್ತೆ ಅಂತ ಅಂದ್ಬಿಟ್ಟು. ಸೊ ಆಗ ಹೇಳಿದ ತಕ್ಷಣ ಅಮ್ಮಂಗೆ ನಾನು ಇಲ್ಲೇ ಮಾಡ್ತೀನಿ ಅಂದ ತಕ್ಷಣ ಅವರು ಅಯ್ಯೋ ಸಾಂಬಾರು ಮಾಡೋದು ತಪ್ಪಲ್ಲ ಅಂದ್ಕೊಂಡು ಸಮಾಧಾನ ಆದರು. ಸೊ ಈಗ ನವೀನ್ ನನಗೆ ಚಿಕನ್ ತೊಳ್ಕೊಡ್ತಾ ಇದ್ದಾರೆ. ನಾನು ಅದನ್ನೆಲ್ಲ ಫ್ರೈ ಮಾಡಿಕೊಂಡು ಮಿಕ್ಸಿ ಮಾಡಿಕೊಂಡ್ರೆ ಒಗ್ಗರಣೆ ಹಾಕಿದ ತಕ್ಷಣ ಮಸಾಲೆ ಹಾಕ್ಕೋಬೋದು ಅಂತ ಅಂದ್ಬಿಟ್ಟು. ಆ್ಯಂಡ್ ನೆನ್ನೆ ನಾನು ಹಾಸ್ಪಿಟಲ್ಗೆ ಹೋಗಿದ್ದು ವ್ಲಾಗ್ ಹಾಕಿದ್ನಲ್ಲ, ಅದು ನೋಡಿ ತುಂಬ ಜನ ರಮ್ಯಾ ದೃಷ್ಟಿ ತೆಗೆಸ್ಕೊಳ್ಳಿ, ಸೀಮಂತದಲ್ಲಿ ದೃಷ್ಟಿ ಆಗಿರುತ್ತೆ ಅಂತ ಅಂದ್ಬಿಟ್ಟೆಲ್ಲ ಹೇಳಿದ್ದೀರಾ, ಕೇರ್ ತೊಗೊಳ್ಳಿ ಅಂತ ಎಲ್ಲ ಕಮೆಂಟ್ ಮಾಡಿದ್ದೀರಾ. ಥ್ಯಾಂಕ್ ಯು ಸೋ ಮಚ್. ನೀವೆಲ್ಲ ನನ್ನನ್ನು ಎಷ್ಟು ಕೇರ್ ಮಾಡ್ತೀರಾ, ಎಷ್ಟು ಪ್ರೀತಿ ಮಾಡ್ತೀರಾ ಅಂತ ಆ ಕಮೆಂಟ್ಸ್ನ ನೋಡಿನೇ ನನಗೆ ಅನ್ನಿಸ್ತು. ಎಲ್ಲರೂ ಎಷ್ಟು ಅಯ್ಯೋ ಏನಾಯಿತು ಅಂತ ಅಂದ್ಕೊಂಡ್ವಿ ಅಂತ ಅಂದ್ಬಿಟ್ಟು ಆರಾಮಾಗಿರಿ, ರೆಸ್ಟ್ ಮಾಡಿ, ದೃಷ್ಟಿ ತೆಗೆಸ್ಕೊಳ್ಳಿ ಅಂತ ಎಲ್ಲ ಕಮೆಂಟ್ ಮಾಡಿದ್ರಿ. ತುಂಬ ಖುಷಿಯಾಯಿತು ಕಮೆಂಟ್ಸ್ ನೋಡೋದಕ್ಕೆ. ಎಲ್ರಿಗೂ ನನಗೆ ರಿಪ್ಲೈ ಮಾಡೋದಕ್ಕೆ ಆಗಿಲ್ಲ, ಇತ್ತೀಚೆಗೆ ಸ್ವಲ್ಪ ಕಷ್ಟ ಆಗ್ತಾಯಿದೆ. ಆ್ಯಂಡ್ ದಯವಿಟ್ಟು ಕ್ಷಮಿಸಿ, ನಾನು ರಿಪ್ಲೈ ಮಾಡಿಲ್ಲ ಅಂತ ನಿಮ್ಗೇನಾದರೂ ಬೇಜಾರಾಗಿದ್ದರೆ ದಯವಿಟ್ಟು ಕ್ಷಮಿಸಿ. ಸೊ ಈಗ ಅಮ್ಮನೂ ಕೂಡ ಹಾಸ್ಪಿಟಲ್ಗೆ ಹೋಗಬೇಕಿತ್ತು, ಅವ್ರಿಗೆ ಸ್ವಲ್ಪ ಯಾಕೋ ಸ್ಕಿನ್ ಅಲರ್ಜಿ ಥರ ಆಗ್ತಾಯಿದೆ ಅಂತ ಹೇಳ್ತಾಯಿದ್ರು. ಅದಕ್ಕೆ ಶಿವು ಕಾಲ್ ಮಾಡಿದ್ದ. ನಾನು ಲಾಸ್ಟ್ ಟೈಮ್ ಒಂದ್ಸಲ ಇದೇ ಥರ ಸ್ಕಿನ್ ಸ್ಪೆಷಲಿಸ್ಟಿಗೆ ತೋರಿಸಿದ್ದೆ, ಅವಾಗ ಅದಕ್ಕೆ ಅದನ್ನು ಕೇಳಿಕೊಂಡು ಕಾಲ್ ಮಾಡಿದ್ದ. ಅದು ಅಡ್ರೆಸ್ ಹೇಳಿದೆ. ಸೊ ಅವನು ಡ್ಯೂಟಿಯಿಂದ ಬಂದು ಅಮ್ಮನ್ನ ಹಾಸ್ಪಿಟಲ್ ಕರ್ಕೊಂಡು ಹೋಗ್ತೀನಿ ಅಂತ ಅಂದ್ಬಿಟ್ಟು ಅಮ್ಮನ್ನ ಹಾಸ್ಪಿಟಲ್ ಕರ್ಕೊಂಡು ಹೋಗ್ತಾ ಇದ್ದಾನೆ. ಅಷ್ಟರಲ್ಲಿ ನಾವು ಅಡುಗೆ ನಾನು ಕೇಳ್ಕೊತಾ ಇದ್ದೆ, ಕರೆಕ್ಟಾಗಿ ನೀವು ಕೂಡ ಬರಬೇಕು, ಅದೇ ಟೈಮ್ಗೆ ನಾನು ಗೀ ರೈಸ್ ಮಾಡಿರ್ತೀನಿ. ಸೊ ಫಸ್ಟು ಗ್ರೇವಿ ಮಾಡಿಟ್ಬಿಟ್ರೆ ಗೀ ರೈಸ್ನ ಅವ್ರು ಬರೋ ಟೈಮ್ಗೆ ಮಾಡಿಟ್ರೆ ಬಿಸಿ ಬಿಸಿಯಾಗಿ ತಿನ್ಬೋದಲ್ವ ಅಂತ ಅಂದ್ಬಿಟ್ಟು ಅವ್ರನ್ನ ಕೇಳ್ಕೊತಾ ಇದ್ದೆ, ಎಷ್ಟೊತ್ತಿಗೆ ಬರ್ತಾರೆ ಏನು ಅಂತ ಅಂದ್ಬಿಟ್ಟು. ಇನ್ನು ಸೀಮಂತದ ವ್ಲಾಗ್ ನೋಡಿದವರು ಅಷ್ಟೇ ತುಂಬ ಜನ ಖುಷಿ ಪಟ್ಟಿದ್ದೀರಾ. ನಾನು ಕೊಟ್ಟಿದ್ದ ಗಿಫ್ಟ್ ನೋಡಿ ನಾವು ಕೂಡ ಎಮೋಷ್ನಲ್ ಆದ್ವಿ ಅಂತೆಲ್ಲ ಹೇಳ್ತಾ ಇದ್ರಿ. ನಂಗೆ ಖುಷಿ ಆಯಿತು. ನೀವೆಲ್ಲ ನಮಗೊಂದು ಸಮಾಧಾನ, ಸಾಂತ್ವನ, ಪ್ರೀತಿ ತೋರಿಸ್ತಾ ಇರ್ತೀರ ಅಲ್ವಾ, ಅದಕ್ಕೆ ನಿಜವಾಗ್ಲೂ ಬೆಲೆನೇ ಕಟ್ಟೋದಕ್ಕಾಗಲ್ಲ. ಆ್ಯಂಡ್ ಇನ್ನು ಕೆಲವರು ರಮ್ಯಾ ಅಕ್ಕ ನನ್ನ ಕಮೆಂಟಿಗೆ ನೀವು ರಿಪ್ಲೈ ಮಾಡಿಲ್ಲ ಅಂತ ಕೂಡ ಕೆಲವು ಸಲ ಕಮೆಂಟ್ ಮಾಡಿರ್ತೀರ. ಐ ಆಮ್ ವೆರಿ ಸಾರಿ. ಎಲ್ಲ ಕಮೆಂಟ್ಸ್ಗೂ ನಾನು ನೋಡಿರ್ತೀನಿ, ಪ್ರತಿಯೊಂದು ನೋಟಿಫಿಕೇಷನ್ ಬಂದಾಗಲೂ ನಾನು ನೋಡಿರ್ತೀನಿ. ನಮ್ಮನ್ನು ಪಾಸಿಟಿವ್ ಆಗಿ ನಮಗೆ ಒಳ್ಳೆಯದನ್ನು ಬಯಸೋರು, ನಮಗೆ ಆಶೀರ್ವಾದ ಮಾಡೋರು, ನಮಗೆ ಪ್ರೀತಿನ ಕೊಡೋರು, ಆ ಪ್ರೀತಿಯಿಂದ ಕಮೆಂಟ್ಸ್ ಬಂದಿರುತ್ತಲ್ಲ ಅದನ್ನು ಖಂಡಿತವಾಗ್ಲೂ ನೋಡಿ ಖುಷಿ ಪಡ್ತೀನಿ. ಆದಷ್ಟು ರಿಪ್ಲೈ ಮಾಡೋಕ್ಕೆ ಟ್ರೈ ಮಾಡಿರ್ತೀನಿ, ಕೆಲವೊಂದಕ್ಕೆ ಮಾಡಿರೋಕ್ಕಾಗಿರಲ್ಲ. ಇನ್ನು ಕೆಲವರು ನಮಗೆ ಹರ್ಟ್ ಮಾಡಬೇಕು, ನಮ್ಮ ಕಾಲು ಎಳಿಬೇಕು, ನಮ್ಮನ್ನು ಡಿಮೋಟಿವೇಟ್ ಮಾಡಬೇಕು, ನಮ್ಮನ್ನು ಕುಗ್ಗಿಸ್ಬೇಕು ಅಂತಲೇ ಕಾಯ್ತಾ ಇರ್ತಾರೆ. ಅಂಥ ಕಮೆಂಟ್ಸ್ಗಳನ್ನ ಕೂಡ ನೋಡಿರ್ತೀನಿ. ಆದರೆ ಆ ನೋಡಿರೋ ಅಂಥ ಕಮೆಂಟ್ಸ್ಗಳನ್ನ ನಾನು ಇಗ್ನೋರ್ ಮಾಡಿರ್ತೀನಿ. ನನ್ನ ತಲೆನೇ ಕೆಡ್ಸ್ಕೊಳ್ಳೋದಿಲ್ಲ. ತಲೆ ಕೆಡ್ಸ್ಕೊಂಡಷ್ಟು ಸುಮ್ಮನೆ ತಲೆನೋವು ಬರುತ್ತೆ. ಏಕೆಂದರೆ ಎಲ್ಲರದ್ದು ಒಪಿನಿಯನ್ ಒಂದೇ ಇರಲ್ಲ. ಕೆಲವ್ರು ನಮ್ಮನ್ನ ಬೆಳೆಸಬೇಕು ಅಂತ ನೋಡಿದ್ರೆ, ಕೆಲವ್ರು ನಮ್ಮನ್ನ ತುಳಿಬೇಕು ಅಂತ ಒಂದಷ್ಟು ನೆಗೆಟಿವ್ ಕಮೆಂಟ್ಸ್ ಬರೋದು ಕಡಿಮೆ. ಬಟ್ ಬಂದಂಥ 1-2 ಕಮೆಂಟ್ಸ್ನ ನಾನು ಇಗ್ನೋರ್ ಮಾಡ್ತಿರ್ತೀನಿ. ಅದ್ರ ಬಗ್ಗೆ ತಲೆ ಕೆಡ್ಸ್ಕೊಳ್ಳೋದಿಲ್ಲ. ಯಾಕಂದರೆ ನಮ್ಮನ್ನು ಪ್ರೀತಿಸೋರು ಸಾವಿರಾರು ಜನ ಇರಬೇಕಾದ್ರೆ ನಮಗೆ ಹರ್ಟ್ ಮಾಡಬೇಕು ಅಂತ 1-2 ಕಮೆಂಟ್ ಹಾಕೋರ ಬಗ್ಗೆ ತಲೆ ಕೆಡ್ಸ್ಕೊಂಡು ಕೂತ್ಕೊಂಡ್ರೆ ನಾವು ಲೈಫಲ್ಲಿ ಖುಷಿಯಾಗಿರೋದಕ್ಕೂ ಆಗೋದಿಲ್ಲ. ಹಾಗೆ ನಾವು ಅಂದ್ಕೊಂಡಂಗೆ ಬದುಕೋಕ್ಕೂ ಕೂಡ ಆಗಲ್ಲ. ಸೊ ಈಗ ಇದನ್ನು ಆಲ್ಮೋಸ್ಟ್ ಇದು ಫ್ರೈ ಆಗ್ತಾ ಇದೆ. ಇವರು ಕೂಡ ಚಿಕನ್ ಕೂಡ ತೊಳೆದು ಇಟ್ಕೊಂಡಿದ್ದಾರೆ. ಇದು ಫ್ರೈ ಆದಮೇಲೆ ಸ್ವಲ್ಪ ಹೊತ್ತು ತಣ್ಣಗಾಗೋದಕ್ಕೆ ಬಿಡಬೇಕು. ನಾನಿಲ್ಲಿ ಕೊತ್ತಂಬರಿ ಸೊಪ್ಪು ಮತ್ತು ಪುದೀನ ಸೊಪ್ಪನ್ನ ಫ್ರೈ ಮಾಡ್ತಾಯಿಲ್ಲ, ಅದ್ರ ಜೊತೆ ಹಾಗೆ ಹಾಕ್ಕೊಂಡು ರುಬ್ಕೊತೀನಿ. ಅದ್ರ ಫ್ಲೇವರ್ ಸ್ವಲ್ಪ ಚೇಂಜ್ ಆಗಿಬಿಡುತ್ತೆ ಅಂದ್ಬಿಟ್ಟು ಹಾಗೆ ಹಾಕ್ಕೊಳ್ಳೋಣ ಅಂದ್ಕೊಂಡಿದ್ದೀನಿ. ಸ್ವಲ್ಪ ಪುದೀನ ಮತ್ತು ಸ್ವಲ್ಪ ಕೊತ್ತಂಬರಿ ಸೊಪ್ಪನ್ನ ಹಾಕ್ಕೊಂಡು ಇದನ್ನು ಈಗ ಮಿಕ್ಸಿ ಮಾಡ್ಕೋಬೇಕು. ಇದು ಸ್ವಲ್ಪ ತಣ್ಣಗಾಗಬೇಕು. ತಣ್ಣಗಾದಮೇಲೆ ಮಿಕ್ಸಿ ಜಾರ್ಗೆ ಹಾಕ್ಕೊಂಡು ಮಿಕ್ಸಿ ಮಾಡ್ಕೊಬೇಕು. ಅಷ್ಟರಲ್ಲಿ ನೋಡಿ ಇವರು ಕಂಪ್ಲೀಟಾಗಿ ಚಿಕನ್ ತೊಳೆದಾಗಿದೆ. ಇವನು ನೋಡಿ ಹೇಗೆ ಹಾಕ್ಕೊಂಡಿದ್ದಾನೆ. ಯಾವ ಥರ ಹಾಕ್ಕೊಂಡಿದ್ಯಾ ಆ ಥರ ಅಂದರೆ ತಾತ ಥರ ಹಾಕ್ಕೊಂಡಿದ್ದೀನಿ ಅಂತ ಹೇಳ್ತಾ ಇದ್ದ. ಸಖತ್ ಕ್ಯೂಟ್ ಆಗಿಬಿಟ್ಟಿದ್ದಾನೆ ಅಥರ್ವ. ಅವ್ನು ಹೇಗೆ ಮಾತಾಡೋದಕ್ಕೆ ಶುರು ಮಾಡಿದ್ನೋ ಆಗ್ಲಿಂದ ನಮಗೇನೋ ಮನೇಲಿ ಒಂದು ಎನ್ವಿರಾನ್ಮೆಂಟ್, ಮಕ್ಕಳಿಗೆ ಮಾತನ್ನೋದು ಎಷ್ಟು ಇಂಪಾರ್ಟೆಂಟ್ ಅಲ್ವಾ. ನಿಜ, ಎಷ್ಟು ಜನ ಸಫರ್ ಮಾಡ್ತಾಯಿದ್ದಾರೆ ಇವಾಗಲೂ ಕೂಡ ಮಕ್ಕಳಿಗೆ ಮಾತು ಡಿಲೇ ಆಗ್ತಿದೆ ಅಂತ. ಮೇ ಬಿ ಇತ್ತೀಚಿನ ದಿನಗಳಲ್ಲೋ ಅಥವಾ ಏನು ಕತೆನೋ ಗೊತ್ತಿಲ್ಲ, ನನಗೂ ಅಷ್ಟೇ ಆ ಥರ ಮಾತಾಡದೇ ಇದ್ದಾಗ ತುಂಬಾ ಫೀಲ್ ಆಗ್ತಾಯಿತ್ತು. ಇವಾಗಂತೂ ಅವನು ನಾನ್ ಸ್ಟಾಪ್ ಮಾತಾಡ್ತಾನೆ. ಈ ಮಾತನ್ನ ಅವಾಗಲೂ ತುಂಬ ಜನ ಹೇಳಿದರು ನೋಡಿ, ಆಮೇಲೆ ಅವ್ನು ಮಾತೇ ನಿಲ್ಲಿಸಲ್ಲ ಅಂತ. ಅದು ಈಗ ನನಗೆ ಎಕ್ಸ್ಪೀರಿಯನ್ಸ್ ಆಗ್ತಾಯಿದೆ. ನಾನ್ ಸ್ಟಾಪ್ ಮಾತಾಡ್ತಾ ಇರ್ತಾನೆ, ನಮ್ಮನ್ನು ನಗಿಸ್ತಾ ಇರ್ತಾನೆ. ನಾನು ನವೀನ್ ಇಬ್ಬರು ಮುಖ ನೋಡಿಕೊಂಡು ಅವನೇನಾದರೂ ಮಾತಾಡಿದಾಗ ನಮ್ಗೆ ಅದು ಖುಷಿ ಆಗುತ್ತಲ್ಲ, ಆಗ ಇಬ್ಬರು ಮುಖ ನೋಡಿಕೊಂಡು ನಗ್ತಾ ಇರ್ತೀವಿ, ನೋಡು ಹೆಂಗೆ ಹೇಳ್ದ ಏನು ಹೇಳ್ದ ಅಂತ ಅಂದ್ಕೊಂಡು. ಸೊ ಈಗ ಎಣ್ಣೆ ಹಾಕ್ಬಿಟ್ಟು ಅದಕ್ಕೆ ಚಿಕನ್ ಹಾಕಿ ಸ್ವಲ್ಪ ಸಾಲ್ಟು ಮತ್ತು
ಸ್ವಲ್ಪ ಖಾರದ ಪುಡಿ ಮತ್ತು ಧನಿಯಾ ಪೌಡ್ರನ್ನ ಹಾಕಿ ನಾನು ಮೆಣಸಿನ್ಕಾಯಿ ಸ್ವಲ್ಪ ತೊಗೊಂಡಿದ್ದೀನಿ ಅಂತ ಹೇಳಿದ್ನಲ್ಲ, ಯಾಕಂದರೆ ಮೆಣಸಿನ್ಕಾಯಿ ಸ್ವಲ್ಪ ಅಸಿಡಿಟಿ ಆಗುತ್ತೆ, ಗ್ಯಾಸ್ಟ್ರಿಕ್ ಆಗುತ್ತೆ ಅಂದ್ಬಿಟ್ಟು ಶಿವು ನವೀನ್ ಇಬ್ಬರು ಅವಾಯ್ಡ್ ಮಾಡ್ತಾರೆ. ಸೊ ಅವ್ರಿಗೆ ಇಷ್ಟ ಆಗದೆ ಇರೋದನ್ನ ಏನಕ್ಕೆ ಮಾಡೋದು ಅಂತ ಅಂದ್ಬಿಟ್ಟು ನಾನು ಖಾರದ ಪುಡಿ ಕೂಡ ಸ್ವಲ್ಪ ಹಾಕ್ಕೊಂಡ್ರೆ ಅದು ಬ್ಯಾಲೆನ್ಸ್ ಆಗುತ್ತೆ, ಎರಡೂ ಕೂಡ ಬ್ಯಾಲೆನ್ಸ್ ಆಗುತ್ತೆ ಅಂದ್ಬಿಟ್ಟು ಖಾರದ ಪುಡಿ ಮತ್ತು ಸ್ವಲ್ಪ ಧನಿಯಾ ಪುಡಿ ಹಾಕ್ಕೊಂಡ್ರೆ ಸ್ವಲ್ಪ ಖಾರ ಬ್ಯಾಲೆನ್ಸ್ ಆಗುತ್ತೆ. ಸೊ ಈಗ ಇವರು ಎಣ್ಣೆಯಲ್ಲಿ ಇದನ್ನು ಚೆನ್ನಾಗಿ ಚಿಕನ್ನ ಫ್ರೈ ಮಾಡ್ತಾಯಿದ್ದಾರೆ. ಆ್ಯಂಡ್ ನವೀನ್ ನನಗೆ ಎಲ್ಲ ವಿಷಯದಲ್ಲೂ ಸಪೋರ್ಟ್ ಮಾಡೋದನ್ನ ನೋಡಿ ಕೂಡ ತುಂಬ ಜನ ಹೇಳ್ತಾ ಇರ್ತೀರ, ರಮ್ಯಾ ನೀವು ತುಂಬ ಲಕ್ಕಿ, ನವೀನ್ ತುಂಬ ಸಪೋರ್ಟಿವ್ ಹಸ್ಬೆಂಡ್, ತುಂಬ ಎಂಕರೇಜ್ ಮಾಡ್ತಾರೆ, ಎಲ್ಲ ಕೆಲಸದಲ್ಲೂ ಸಪೋರ್ಟ್ ಮಾಡ್ತಾರೆ ಅಂತ. ಖಂಡಿತವಾಗ್ಲೂ ಅದೇ ಅಲ್ವಾ ಒಂದು ಫ್ಯಾಮಿಲಿ ಮದುವೆ ಅಂತ ಬಂದಾಗ ಹಸ್ಬೆಂಡ್ ಆ್ಯಂಡ್ ವೈಫ್ ಎಷ್ಟು ಅಂಡರ್ಸ್ಟ್ಯಾಂಡಿಂಗಿಂದ ಹೇಗಿರ್ತೀವಿ ಅನ್ನೋದು ತುಂಬ ಇಂಪಾರ್ಟೆಂಟ್ ಆಗುತ್ತೆ. ಆ ವಿಷಯದಲ್ಲಿ ನಾನು ನವೀನ ಅರ್ಥ ಮಾಡ್ಕೊಳ್ಳೋದ್ರಲ್ಲಿರ್ಬೋದು ಅಥವಾ ನವೀನನ್ನು ಅರ್ಥ ಮಾಡ್ಕೊಳ್ಳೋದ್ರಲ್ಲಿರ್ಬೋದು ನಮಗೆ 2 ವರ್ಷ ಬೇಕಾಯಿತು. ಆ 2 ವರ್ಷ ಆದಮೇಲೆ ಒಂದು ಅಂಡರ್ಸ್ಟ್ಯಾಂಡಿಂಗ್ ಅನ್ನೋದು ಬಿಲ್ಡ್ ಆಗಿಬಿಡುತ್ತೆ. ಅದಾದಮೇಲೆ ಸಂಸಾರ ಜೀವನ ಅನ್ನೋದು ಕೂಡ ಒಂದು ರೇಂಜಿಗೆ ಹೋಗ್ತಾ ಇರುತ್ತೆ. ಅಲ್ಲಿವರೆಗೂ ಸ್ವಲ್ಪ ಕಷ್ಟ ಆಗಿದ್ದು ನಮ್ಮ ಲೈಫಲ್ಲೂ ಕೂಡ ಸ್ವಲ್ಪ ಕಷ್ಟ ಆಯಿತು ಅಂತಲೇ ಹೇಳ್ಬೋದು. ಈಗ ನೋಡಿ ಉಪ್ಪು ಖಾರ ಮತ್ತು ಧನಿಯಾ ಪೌಡ್ರು ಹಾಕಿ ಚಿಕನ್ನ ಚೆನ್ನಾಗಿ ಅದು ಎಣ್ಣೆ ಬಿಟ್ಕೊಳ್ಳೋವರೆಗೂ ಚೆನ್ನಾಗಿ ಫ್ರೈ ಮಾಡ್ಕೊಬೇಕು. ಸೊ ಈಗ ನಾನು ಚೆನ್ನಾಗಿ ಫ್ರೈ ಮಾಡಿಕೊಂಡು ಅದಕ್ಕೆ ಮಸಾಲೆ ಎಲ್ಲ ಹಾಕ್ಕೊಳ್ಳೋದು ಮಾಮೂಲಿ ಪ್ರೊಸೀಜರು. ಈಗ ಅದು ಆಲ್ಮೋಸ್ಟ್ ಗ್ರೇವಿ ರೆಡಿ ಮಾಡೇ ಇಟ್ಬಿಟ್ಟೆ. ಅಮ್ಮ ಅವ್ರಿಗೆ ಕಾಲ್ ಮಾಡಿದ್ದೆ, ಅವರು ಇನ್ನೇನು ಹೊರಡ್ತಾ ಇದ್ದೀವಿ ಅಂದರು. ಸೊ ಅಷ್ಟರಲ್ಲಿ ನಾನೀಗ ಗೀ ರೈಸ್ಗೂ ಕೂಡ ಎಲ್ಲ ಮಸಾಲೆ ಎಲ್ಲ ಹಾಕಿ ಇನ್ನೇನು ಮುಚ್ಚಳ ಮುಚ್ಚಬೇಕು. ಸೊ ಅಮ್ಮ ಅವ್ರು ಬರೋ ಟೈಮ್ಗೆ ಕರೆಕ್ಟಾಗಿ ಬಿಸಿ ಬಿಸಿಯಾಗಿ ಆಗುತ್ತೆ ಅಂತ ರೆಡಿ ಮಾಡಿಟ್ಟಿದ್ದೀನಿ. ಇಲ್ಲಿ ಗ್ರೇವಿ ಕೂಡ ರೆಡಿ ಆಗಿದೆ. ಸೊ ನವೀನ್ ಸೌತೆಕಾಯಿ ಕಟ್ ಮಾಡಿಡೋಣ ಅಂತ ಕಟ್ ಮಾಡ್ತಾ ಇದ್ದಾರೆ. ಅಡುಗೆ ಎಲ್ಲ ಆಯಿತು, ವಿಷಲ್ ಬಂದಿದೆ. ನಮ್ಮಮ್ಮ ಏನೋ ಸ್ಕಿನ್ ಡಾಕ್ಟ್ರ್ ಹತ್ರ ಹೋಗಬೇಕು ಅಂತ ಹೋಗಿದ್ದಾರಂತೆ, ಶಿವು ಕರ್ಕೊಂಡು ಹೋಗಿದ್ದಾನೆ. ಅಷ್ಟರಲ್ಲಿ ಅವ್ರು ಬರೋ ಟೈಮ್ಗೆ ಕರೆಕ್ಟಾಗಿ ಕುಕ್ಕರ್ ಓಪನ್ ಮಾಡಬೇಕು, ಆ ಥರ ರೆಡಿ ಮಾಡಿ ಇಟ್ಟಿದ್ದೀನಿ. ಇಲ್ಲ ತಣ್ಣಗಾಗ್ಬಿಡುತ್ತೆ, ಎಲ್ಲರೂ ಒಟ್ಟಿಗೆ ಊಟ ಮಾಡೋಣ ಅಂತ. ಸೊ ನವೀನ್ ಈಗ ಸ್ವಲ್ಪ ಸ್ಟವ್ ಎಲ್ಲ ಒರೆಸ್ಬಿಟ್ಟು ಕ್ಲೀನ್ ಮಾಡಿಬಿಡ್ತೀನಿ ಅಂತ ಕ್ಲೀನ್ ಮಾಡ್ತಾ ಇದ್ದಾರೆ. ಅವ್ರಿಗೆ ಅಲ್ಲಲ್ಲೇ ನೀಟಾಗಿ ಬಿಡಬೇಕು, ಇಲ್ಲಾಂದರೆ ಸಮಾಧಾನ ಆಗಲ್ಲ ಅಲ್ವ ನವೀನ್? ನೀನು ಯಾವ ಆಟ ಆಡ್ತಿದ್ಯಾ ಮಗ್ನೆ ನೀನು ಸ್ಟಿಕ್ ಇಟ್ಕೊಂಡು? ಅಥರ್ವಾ ಯಾವ ಆಟ ಅದು? ಹೌದು, ಅಲ್ಲಲ್ಲೇ ಕ್ಲೀನ್ ಮಾಡ್ಕೊಂಡ್ಬಿಡ್ಬೇಕು. ಅಯ್ಯೋ ನೀನೇ ಹೊಡ್ಕೊಂಡ, ಅದಕ್ಕೆ ಆಡಬಾರ್ದು ಅನ್ನೋದು. ಅವನೇ ಹೊಡ್ಕೊಂಡ ಹಿಂಗೆ ಅನ್ಕೊಂಡು. ಅಥರ್ವಾ ಬಾ ಮಗ್ನೆ, ಏನಾಯ್ತು ನೋಡ್ತೀನಿ, ನೋವಾಯ್ತಾ ನೋಡ್ತೀನಿ, ಬಾಯ್ಲಿ ಗಾಯ ಆಯ್ತಾ ನೋಡ್ತೀನಿ. ಅಯ್ಯೋ ಕಡ್ಡಿ ಎತ್ತಿಟ್ಬಿಡು. ಅದಕ್ಕೆ ನಾನು ಆಗ್ಲಿಂದ ನನಗೆ ಹೊಟ್ಟೆಗೆ ಏನಾದರೂ ಮಾಡ್ಬಿಡ್ತೀಯ ಅಂತ ಟೆನ್ಷನ್ಗೆ ಎತ್ತಿಡು ಮಗ್ನೆ, ಎತ್ತಿಡು ಅಂದರೆ ಇಟ್ಕೊಂಡು ಹೊಡ್ಕೊಂಡಲ್ಲ ನೀನೇ. ಈಗ ಎತ್ತಿಟ್ಬಿಡು, ಕೋಲ್ ಎತ್ತಿಡು. ಗ್ಲಾಸು ಪಾಪು ಎತ್ತಿಡೋ, ಹೇಳಿದ ಮಾತೆ ಕೇಳಲ್ಲ. ಸೊ ಆಲ್ಮೋಸ್ಟ್ ಎಲ್ಲ ಕ್ಲೀನಿಂಗ್ ಕೂಡ ಅಲ್ಲಲ್ಲೇ ಮಾಡಿಬಿಟ್ರು, ಎಲ್ಲ ಕೆಲಸ ಆಯಿತು. ಅಷ್ಟರಲ್ಲಿ ಅಮ್ಮ ಮತ್ತು ಶಿವು ಕೂಡ ಬಂದರು. ಎಲ್ಲರೂ ಒಟ್ಟಿಗೆ ಕುತ್ಕೊಳ್ಳೋಣ ಇದು ನೋಡ್ತಾ ಇದ್ವಿ ನಾವು. ರಾಮಚಾರಿ ಬರ್ತಾಯಿತ್ತು ಅವಾಗ, ಇನ್ನೂ ಬಿಗ್ ಬಾಸ್ ಶುರು ಆಗಿರಲಿಲ್ಲ. ಇವ್ನು ನೋಡಿ ಇನ್ನೂ ಸ್ಟಾರ್ಟೇ ಮಾಡಿಲ್ಲ ನಮ್ಮ ಅಥರ್ವ. ಆ್ಯಂಡ್ ಗ್ರೇವಿ ಮತ್ತು ಗೀ ರೈಸ್ ಸಖತ್ತಾಗಿತ್ತು. ಅಮ್ಮನೂ ತುಂಬಾ ಇಷ್ಟಪಟ್ಟರು. ಶಿವಗೂ ಕೂಡ ಹೋಟೆಲ್ ಸ್ಟೈಲ್ ಥರನೇ ಇದೆ, ಚೆನ್ನಾಗಿದೆ ಅಂತ ಹೇಳ್ತಿದ್ರು. ಸೊ ಎಲ್ಲರೂ ಊಟ ಮುಗಿಸಿದ್ವಿ. ಈ ಒಂದು ವ್ಲಾಗ್ ನಿಮ್ಮೆಲ್ರಿಗೂ ಇಷ್ಟ ಆಗಿದ್ದರೆ ಲೈಕ್ ಮಾಡಿ, ಕಮೆಂಟ್ ಮಾಡಿ, ಶೇರ್ ಮಾಡಿ. ಹಾಗೆ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂದರೆ ಮರಿಬೇಡಿ.